ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ಇದೊಂದು ಭಾವನಾತ್ಮಕವಾದಂಥ ಸನ್ನಿವೇಶ ಅಂತ ಹೇಳ್ಬೋದು. ಈ ಆನೆ ಮಾವುತ, ಈ ಆನೆ ಜೊತೆ 26 ವರ್ಷ ಈ ಆನೆಗೆ ಸೇವೆ ಮಾಡಿರ್ತಾನೆ ಮಾವುತನಾಗಿ. ಈ ಮಾವುತನಾಗಿ ಸೇವೆ ಮಾಡಿದ ನಂತರ ಆತನಿಗೆ ರಿಟೈರ್ಮೆಂಟ್ ಆಗುತ್ತೆ. ರಿಟೈರ್ಮೆಂಟ್ ಆದ ನಂತರ ಆತ ಪೂರ್ತಿ ಅವನು ಅಲ್ಲಿಂದ ಆ ಜಾಗದಿಂದ ಮನೆಗೆ ಹೋಗ್ತಿದ್ದಾನೆ. ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆನೆ ಓಡ್ ಬಂದು ಅಡ್ಡ ಹಾಕುತ್ತೆ. ಬಿಟ್ಟೋಗ್ಬೇಡ, ನಾನು ಬಿಟ್ಟೋಗ್ಬೇಡ, ನಾನು ನೀನೇ ಬೇಕು ಅಂತೇಳಿ ಅದು ಆನೆ ಹೋಗಿ ಬಂದು ಅಡ್ಡ ಹಾಕುತ್ತಲ್ಲ. ಇದು ನೋಡಿದ್ರೆ ಎಂಥವ್ರ ಕಣ್ಣಂಚಲು ಕೂಡ ನೀರು ಬರುವಂಥ ಸನ್ನಿವೇಶ. ಆನೆ ಮತ್ತು ಮಾವುತರ ನಡುವೆ ಹೀಗೆ ಇರುತ್ತೆ ಬಾಂಧವ್ಯಗಳು. ಯಾಕೆ ನಾನು ಕೂಡ ತುಂಬ ಎತ್ತರವಾಗಿ ಕೆಲವು ಕಡೆ ನೋಡಿದ್ದೀನಿ. ಹಾಗೆ ಆನೆ ವೀಡಿಯೋಗಳು, ಕ್ಯಾಪ್ಚರಿಂಗ್ ವೀಡಿಯೋಗಳು ಮಾಡೋದ್ರಿಂದ ಗಮನ ಹರಿಸಿದ್ದೀನಿ ಆ ವಿಚಾರವಾಗಿ. ಆನೆ ಮತ್ತು ಈ ಮಾವುತರ ನಡುವೆ ಯಾವ ರೀತಿ ಭಾವನಾತ್ಮಕ ಸಂಬಂಧ ಇರುತ್ತೆ, ತಂದೆ ಮತ್ತು ಮಕ್ಕಳ ಮಧ್ಯೆ ಇರುವಂಥ ಸಂಬಂಧನೇ ಇರುತ್ತೆ. ಹಾಗಾಗಿ ರಿಟೈರ್ಮೆಂಟ್ ಆಗಿ ಸರ್ಕಾರದಿಂದ ನಿವೃತ್ತಿ ತೆಗೆದುಕೊಂಡು ಹೋಗ್ತಾಯಿದ್ರು ಕೂಡ ಆನೆಗೇನು ಗೊತ್ತಿರುತ್ತೆ ಸರ್ಕಾರ ಅಂದ್ರೇನು, ನಿವೃತ್ತಿ ಅಂದ್ರೆ ಏನೋ ಗೊತ್ತಿರೋದಿಲ್ಲ. ನನಗೆ ನೀನೇ ಬೇಕು, ನೀನೇ ನನ್ನ ಜೊತೆ ಇರಬೇಕು ಅಂತ ಹೇಳಿ ಬಂದು ಬೈಕಿಗೆ ಅಡ್ಡ ಹಾಕೊಂಡು ಕಣ್ಣೀರು ಹಾಕುತ್ತೆ. ಅದನ್ನು ನೋಡಿದ್ರೆ ಎಂಥವ್ರು ಕಣ್ಣಂಚಲು ಕೂಡ ನೀರು ಬರುತ್ತೆ. ನಿಮಗೆ ಅನಿಸ್ತದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದ.